ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇತ್ತು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದರೂ ಏನು? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇತ್ತು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದರೂ ಏನು? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇತ್ತು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದ್ರೂ ಏನು? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ.
ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇದು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದ್ರೂ ಏನು? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇದು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದ್ರೂ ಏನು? ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಒಂದು ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು. ಅಲ್ಲಿ ಏನ್ ಚರ್ಚೆ ಆಯ್ತು? ಸಿದ್ದರಾಮಯ್ಯ ಅವರು ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನುವ ವಿಚಾರವೇ ಕುತೂಹಲ. ಹಾಗಾದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು? ಅಲ್ಪಸಂಖ್ಯಾತ ಮುಖಂಡರು ಸಿಎಂಗೆ ನೀಡಿದ್ದ ಆ ಅಭಯ ಆದ್ರೂ ಏನು? ಭರ್ಜರಿ ಬಾಡೂಟದ ಹೆಸರಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಬಿಗ್ ಇನ್ಸೈಡ್ ಸ್ಟೋರಿ. ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇದು. ಅಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ. ಅಹಿಂದ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯವರು ಔತಣಕೂಟವನ್ನ ಹಂಚಿಕೊಂಡಿತ್ತು. ಫಿರೋಜ್ ಸೇಠ್ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಅಸಲಿಗೆ ಆದ ಚರ್ಚೆ ಆದ್ರೂ ಏನು?